ಕಾಮುಕರಹೀನ ವರ್ತನೆಯಿಂದ ಭಾರತದ ವೀರ ನಾರಿಯರ ಮಾನವೆಂದು ಮಣ್ಣು ಪಾಲಾಗುತ್ತದೆ. ಅದನ್ನು ಉಳಿಸುವುದಕ್ಕಾಗಿ ನಮ್ಮಂತ ಅಧಿಕಾರಿಗಳು ಮರಣಕ್ಕೆ ಅಂಜದೆ ಹೋರಾಡಬೇಕು. ನಾಗರಾಜ್, ನೀನೊಬ್ಬ ಮನುಷ್ಯನೇ? ಕಾಡು ಮೃಗವೇ, ಹಾಲಿನಂತ ಯುವತಿಯರ ಬಾಳಿನಲ್ಲಿ ಹಾಲ ಬೆರೆಸಲು ನಿಂತಿರುವೆಯಲ್ಲ. ಬೆಕ್ಕು ಕಣ್ಣು ಮುಚ್ಚು ಹಾಲು ಕುಡಿದರೆ ಜಗದ ಕಣ್ಣು ಕಾಣಲಾರದೆಂದು ತಿಳಿದುಕೊಂಡಿದ್ದಾನೆ ಮೂರ್ಖ. ಕೊನೆಗೆ ನಿನ್ನನ್ನು ಹಿಡಿದು ಹಲ್ಲು ಕಿತ್ತ ಹಾವಿನಂತೆ ಆಟ ಆಡಿಸಿ ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು CID ಇನ್ಸ್ಪೆಕ್ಟರ್ ಪ್ರದೀಪನೇ ಅಲ್ಲ. ಗುಡ್ ಬೈ. ಸುವರ್ಣ, ಸುವರ್ಣ, ಬಾರಮ್ಮ ಹೊರಗೆ. ಏನನ್ನ ಕೂಗಿದ್ದು? ನೋಡು ತಂಗಿ, ಇವತ್ತು ನಿನ್ನ ನೋಡಲು ವರಮಹಾಶಯರು ಬರ್ತಿದ್ದಾರೆ. ಹೂವು, ಹಣ್ಣು, ಅವಲಕ್ಕಿ, ಬಿಸ್ಕಿಟ್ ಕೊಟ್ಟು ಸೋಮಶೇಖರ್ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ಆದಷ್ಟು ಬೇಗನೆ ನೀನು ನಾಷ್ಟಾ ತಯಾರಿಸಿ ಹೂವು ಒಳ್ಳೆ ಸೀರೆ ಉಟ್ಟು ಭಾಗ್ಯಲಕ್ಷ್ಮಿ ಅಂತೆ ಬೆಳಗುತ್ತಿರಮ್ಮ. ಅಣ್ಣ, ನೀನ್ ಹೇಳ್ತಾ ಇರೋ ಮಾತೇನು ನಿಜವಿದೆ ಅಣ್ಣ. ಆದ್ರೆ ಚಿಕ್ಕಂದಿನಿಂದಲೂ ನನ್ನನ್ನು ಜೋಪಾನ ಮಾಡಿ ಹರಿದ ತಂತೆಗಿಂತ ಜೋಪಾನ ಮಾಡಿ ಬೆಳೆಸಿದ್ದೀಯಾ. ಆದ್ರೆ ನಿನ್ನನ್ನು ಈ ಮನೆ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅಣ್ಣ. ನೋಡೋಣ, ಒಂದ್ ಕೆಲಸ ಮಾಡು, ನನಗೆ ಈ ಮದುವೆ ಬೇಡ, ನೀನೇ ಮದುವೆ ಆಗ್ಬಿಡ ಅಣ್ಣ. ಹುಚ್ಚೆ, ನೀನಿನ್ನೂ ಚಿಕ್ಕಳು, ನಿನಗೆಂತ ಅರ್ಥ ಆಗ್ಬೇಕು? ಹಾ, ಹೋಗು, ಆದಷ್ಟ ಬೇಗ ನಾಷ್ಟ ತಯಾರು ಮಾಡು. ಆಗ್ಲಿ ಅಣ್ಣ. ಅಣ್ಣ, ಚಂದ್ರಣ್ಣ, ಎಲ್ಲ ರೆಡಿ ಆಗಿದೆಯಾ? ಎಲ್ಲ ರೆಡಿ ಆಗಿದೆಯಪ್ಪ. ಬನ್ನಿ ಬನ್ನಿ, ನಮಸ್ಕಾರ. ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನಮಸ್ಕಾರ. ಜಯಾನಂದ, ಇವರೇ ಮದುವೆ ಮಾಡಿಕೊಳ್ಳುವ ವರ ನಾಗರಾಜ್ ಅಂತ. ನಮಸ್ಕಾರ ಮಿಸ್ಟರ್ ನಾಗರಾಜ್ ಅವರಿಗೆ. ನಮಸ್ಕಾರ. ಇವರು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ ಅಂತ. ನಮಸ್ಕಾರ ಎಲ್ಲರಿಗೂ. ಹೌದು ಹೌದು, ನಾನೇ ಕುಳಿತುಕೊಳ್ಳಿ. ಓ ದಯಾನಂದ, ನಿಮ್ಮ ತಂಗಿಯನ್ನು ಕರೆಯಿರಿ. ಆಯ್ತು ಹಿರಿಯರೇ, ಬರ್ತಾಳೆ. ಸುವರ್ಣ, ಸುವರ್ಣ, ಬಾರಮ್ಮ ಹೊರಗೆ. ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡು.
ಚಿಕ್ಕು ಪುಕ್ಕು ಮೈಸೂರು ಟಂಗ ಟುಕ್ಕು ಪುಕ್ಕು ರೈಲ್ವೆ ಗಡ್ಡಿ ಲೊಂಡ ಚಿಕ್ಕು ಪುಕ್ಕು ಮೈಸೂರು ಟಂಗ ಅದ್ರ ಮೇಲೆ ಹತ್ತಬೇಕ ಹೆಂಗ ಮೈಸೂರು ಟಂಗ ಅದ್ರ ಮೇಲೆ ಹತ್ತಬೇಕ ಹೆಂಗ ಏನ್ರಿ ಎಲ್ಲಾ ರೆಡಿ ಇದೆ ತಾನೇ ಎಲ್ಲಾ ರೆಡಿ ಹಾಕಿರಿ ರೀ ಸುವರ್ಣ ಏನ ಒಳಗೇನೋ ಮಾಡತಾರತ್ರಿ ಎಲ್ಲಿ ಹೋದ್ರ ಅವ್ರ ಏನ್ ನಾಷ್ಟಕ್ ಹೋದ್ರ ತಡೀರಿ ಅವ್ರಂಟ ಪೂಜೆ ಮಾಡತಾರತ್ತ ನಾವು ಒಂದಿಟ್ಟು ಏನಾರ ಮಜಾ ಮಾಡಿಬಿಡ್ನು ಉಗಿಯ ನಂಗಾರ ಬಂದ ನೋಡ್ರಿ ಸೌಕರ ಮಾನ್ಯನು ನೀವು ಮಹಾರಾಷ್ಟ್ರ ಕಡೆ ಆಡ್ಯಾಡ್ಕೊತ ಹೋಗಿರಿ ಅತ್ತ ಏನೋ ಶಾಸ್ತ್ರಿ ಅಲ್ರಿ ಮತ್ ಮಾನ್ಯನು ಮಹಾರಾಷ್ಟ್ರ ಹೋಗಿರಿ ಅತ್ತ ಏನೇನೋ ನಡ್ದೈತೆ ಅನ್ನತಿರಪ್ಪ ಮಹಾರಾಷ್ಟ್ರಕ್ಕೆ ಯಾಕೋ ಇಲ್ಲೇ ಇದೆಯಲ್ಲ ಮತ್ ಏನ್ರಿ ಇರಾಕ್ದಾಗ ಯುದ್ಧ ನಡ್ದೈತಿ ಅತ್ತ ಬಂಗಾರ ಗಿಂಗಾರ ಪೆಟ್ರೋಲ್ ತೆಗ್ಸಿರಿ ಮನ್ಯಾಗ ಇಲ್ಲೂ ಬಂದೈತೋ ತಮ್ಮ ಇಲ್ಲೂ ಬಂದೈತಿ ಮತ್ ನಮ್ದಟ್ ವ್ಯವಸ್ಥೆ ಏನಾರ ಮಾಡ್ರಲ್ಲ ಮಾಡೋಣ ಏನ್ ಬೇಕು ನಿನಗ ಏನಿಲ್ರಿ ಸಂಗಡಿಕೇರಿ ಡಬಾ ಕಟ್ ನಡೆಯಿತು ನಡಿ ಬಸವೇಶ್ವರ ದೇವಸ್ಥಾನದಾಗ ಹುಗ್ಗಿ ಐತಿ ಬದ್ನಿಕಾಯಿ ಪಲ್ಯನೂ ಐತಿ ನಮ್ದೆಲ್ಲ ನಿಲ್ಲಲಿ ತಮ್ಮ ತ್ರಿಬಲ್ಪಾಯಿ ಅಕ್ಕಿನೂ ಹಾಕ್ಯಾರ ನಮ್ದೆಲ್ಲ ಜೊತೆಗೆ ಸಾಂಬಾರು ಮಾಡ್ಯಾರ ಹೊಟ್ಟಿ ಬಿರಿ ತನಕ ಹೊಡೆದ ಬಂದ್ ಹೊಡೆದ್ರ ಜಾಗ ಅಂತೂ ಇಲ್ಲ ಹೊಳಿ ದಂಡಿಗೆ ಹೊಡ್ಬೇಕು ನೀ ನಮ್ದೆಲ್ಲ ನಡೀತಲ್ರಿ ನಮ್ದು ಮರಿ ಇದನ್ನ ಬೇಡ ಐತಿ ಈಗ ಬೇಡ್ಲಿ ತಡ್ಕೋ ತೋರ್ಸ್ಲಿ ಅನ್ಪ ಮೂರನೇ ಕಾನ ಸುವರ್ಣ ಒಳಗೆ ಬಾರಮ್ಮ. ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡಮ್ಮ. ನೋಡು ನಾಗರಾಜ ಇವಳೇ ದಯಾನಂದನ ತಂಗಿ ಸುವರ್ಣ ಅಂತ ನೋಡ್ರಿ ಸಾವುಕಾರ ತುಂಬಾ ಮುದ್ದಾಗಿದಾಳ ಮತ್ತೆ ಅಕ್ಕಿ ಕಾಳು ಹೋಗದ ಬಿಟ್ಟು ನೋಡಿ ಸೀಸನ್ದಾಗ ಮುದ್ದಾಗಿ ಬೆಳೆಸಿದ್ದಾರೆ ಮುದ್ದಾಗಿದ್ದಾಳೆ ತಮ್ಮ ಯಾಕೋ ವಿಧವೆ ಅಂತ ಕಾಣ್ತಾಳ ಅಲ್ರಿ ಸಾವುಕಾರ ವಿದ್ರಿ ಯಾರ ನಮ್ಗೇನ್ ಆಗುದೈತ್ರಿ ನಿಮ್ ತಕ್ಕ ಹೇಂತಿ ಯಾರ ಸಾಕ್ಲ ನಾವೇನ್ ಏನ್ ಮಾಡೋದು ನೋಡ್ರಿ ದಯಾನಂದ ಅದೇನೇ ಇರಲಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹುಡುಗು ತುಂಬಾ ಚೆನ್ನಾಗಿದ್ದಾನೆ ಆದ್ರೆ ಆಸ್ತಿಯಲ್ಲಿ ಚಿಕ್ಕ ರೈತರ ಸಮಾನ ವರದಕ್ಷಿಣದಲ್ಲಿ ಏನನ್ನುತ್ತೀರಿ ನೋಡು ಹಿರಿಯರೇ, ಲೋಕದ ರೂಢಿ ಪ್ರಕಾರ 10 ತೊಲಿ ಬಂಗಾರ 1 ಲಕ್ಷ ಹಣ, 1 ವಾಚು 1 ಒಳ್ಳೆ ಬಟ್ಟೆ ಕೊಡಿಸ್ಕೊಡ್ತೀನಿ ಆಯ್ತಾ? ಮದುವೆನು ನೀವ ಮಾಡಿ ಕೊಡ್ಬೇಕ್ರಿ. ಸುಳ ವಾಚ್ ಗೀಚ್ ಅಂತ ಹೇಳಿ ನಮ್ ಸಾವುಕಾರ ಏನಾರು ಮನಿ ಮುರಿದ್ರಿ ನೀವ. ವರಹ ಮಹಾಶ ಒಪ್ಪಿದರೆ ಒಪ್ಪುವಂತ ಮಾತು ಬಂದ್ರ ಒಪ್ಪಲೇಬೇಕಾಗ್ತದೆ. ಆದರೆ ಒಪ್ಪುವಂತ ಮಾತು ಬರೋದಕ್ಕೆ ಋಣ ಸಂಕಲ್ಪವೆಂದು ಇಲ್ಲವೆಂದು ಹೊರಡಬೇಕಾಗುತ್ತದೆ. ನೋಡಿ ಸಿದ್ದರಾಮಪ್ಪನವರೇ, ನೀವು ತಿಳಿಸಿ ಹೇಳಿದ್ರೆ ತಾನೇ ನಮಗೆ ಅರ್ಥವಾಗುವುದು. ಹೇಳುತ್ತೇನೆ ದಯಾನಂದ, ಇದು ನಿನ್ನ ತಂಗಿಯ ಮದುವೆ, ಇವಳು ವಿಧಿವೆ, ಮೇಲಾಗಿ ಮರು ಮದುವೆ ಅಂದಾಗ ಈಗಿನ ಕಾಲದಲ್ಲಿ ವರ ಸಿಗುವುದು ಬಹಳ ಕಠಿಣ. ಏನೋ ಹಿರಿಯರ ಪುಣ್ಯದಿಂದ ಅದೃಷ್ಟಕ್ಕೆ ತಾನ ಸಿಕ್ಕೈತ್ಪ. ನಾವು ಹಿರಿಯರ ನಿಮಗೂ ಅಷ್ಟ ಅವರಿಗೂ ಅಷ್ಟ ಅಂದ ಬಳಿಕ ಹೊರ ವಿಚಾರದ ಜೊತೆಗೆ 10 ಕೂರಿಗೆ ಜಮೀನು ಕೊಟ್ರ ನಮ್ಮದ ಇದಕ್ಕೆ ಬರೋಬರಿ ಬೇತಾನ ಮಾಡಿಸ್ಬೇಕಂತ ನಮ್ದು ವಿಚಾರ ಆಯ್ತು ನೋಡಪ್ಪ. ಬರಾಬರ್ ಐತ್ರಿ ನಿಮ್ಮದು ಮಾತ. ಹೆಂಗಾದ್ರ ಮದುವೆ ಅಕ್ಕ ಈಗಿನ ಕಾಲದಾಗ ಮತ್ ಎಲ್ಲಾರ ಇವ್ರು 10 ಕೂರಿ ಭೂಮಿ 10 ಕೂರಿ ಕೊಡ್ತಂದ್ರ ಯಾರು ಮದುವೆ ಅಕ್ಕಾರ್ರಿ? ಶಾಸ್ತ್ರಿಗಳೇ, ಸುಮ್ಮನೆ ಕೂತುಕೊಳ್ಳಿ. ನೋಡಿ, ತಾವು ತಿಳಿದವರು 20 ಕೂರಿಗೆ ಜಮೀನು, ಅದರಲ್ಲಿ ವರದಕ್ಷಿಣೆ ಹೊರ ಉಪಚಾರ ಮದುವೆ ಮಾಡಿದರೆ 10 ಕೂರಿಗೆ ನನ್ನ ತಂಗಿ ಗಂಡನಿಗೆ ಹೋಯ್ತು. ಏನು ಉಳಿತೆ ಮಣ್ಣು? ನೀವೇ ಹೇಳಿ. ಸಿದ್ದರಾಮಪ್ಪನವರೇ,
ನನ್ನ ಮಾತಿಗೆ ಒಪ್ಪಿಗೆ ಇದ್ರೆ ಒಪ್ಪಿಗೆ ಇರದೇ ಇದ್ರೆ ಎದ್ದು ಹೊರಟ ಹೋಗಬೇಕಾಗುತ್ತದೆ. ನೋಡಿ ಸಿದ್ದರಾಮಪ್ಪನವರೇ, ಗಂಡು ಜಾತಿ ಮನಸ್ಸು ಮಾಡಿದ್ರೆ ಇಂಥ 10 ಪಟ್ಟು ಆಸ್ತಿ ದುಡಿದು ಗಳಿಸಬಹುದು. ಇಂಥ ಬಂಗಾರ ತಂಗಿ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು. ನೋಡು, ನಮ್ಮ ತಂಗಿ ಸುಖವಾಗಿದ್ದಾರೆ ಅಂತೇ ಆಗಲಿ. ನೀವು ಆಸ್ತಿಗೆ ಆಸೆ ಪಟ್ಟಿದ್ದ ಆದರೆ 10 ಕೂರಿಗೆ ಭೂಮಿಯನ್ನು ನಾನು ಬರೆದುಕೊಡಲು ಸಿದ್ಧನಿದ್ದೇನೆ. ಅಣ್ಣ ಸ್ವಲ್ಪ ವಿಚಾರ ಮಾಡಿ ಮಾತುಕೊಳ್ಳೋಣ. ಯಾಕೋ ನನಗೆ ಸಂಶಯ ಬರ್ತಾ ಇದೆ. ಸೋಮು, ಮಾತಾಡಿದ್ರು ಹೊತ್ತು ಮುತ್ತು ಹೊಡೆದ್ರು ಹೊತ್ತು ಹಿರಿಯರ ಮಧ್ಯದಲ್ಲಿ ಚಿಕ್ಕರು ಬಾಯಿ ಹಾಕೋದು ತಪ್ಪು ಅಂತ ಅನಿಸ್ತದೆ. ಆಯ್ತಣ್ಣ ಇಂತೆ ಬೇಕಾದ್ರೆ ಸ್ಟಾಪ್ ಬರೆದು ಕೊಡೋಣ. ಇದಕ್ಕ ಅಂತಾರ ನೋಡ್ರಿ ಅಂತಾಂಬ್ರ ಅಂತ ಹೇಳ ಐತಪ್ಪ ನಿಂತಾಗ ಸ್ಟಾಂಪ ಮತ್ತ ಸ್ಟಾಂಪ್ ಅದು ಬರ್ಸ್ಕೊಲಿಕ್ರಿ ಇವ್ರ 10 ಕೂರಿ ಭೂಮಿ ಅಂದವ್ರ 10 ಕುರಿ ಕೊಟ್ಟಾರ ನೋಡ. ಮೊದ್ಲ ನೋಡಕ್ ದೊಡ್ಡ ಸಾವುಕಾರ ಇದೀನಿ. ಏ ಶಾಸ್ತ್ರಿ, ವರದಕ್ಷಿಣೆ ವರೋಪಚಾರದ ಜೊತೆಗೆ ವರೋಪಚಾರ ಇವತ್ತೇ ಕೊಡ್ಬೇಕು, ಮತ್ತೆ ಸ್ಟಾಂಪ್ ಕೂಡ ಈಗಲೇ ಬರೆದು ಕೊಡ್ಬೇಕು. ತಿಳಿತೇನು? ಆಗಲಿ ಶಾಸ್ತ್ರಿಗಳೇ, ಇವತ್ತೇ ನಿಮ್ಮ ಬಾಂಡಿಗೆ ಸಹಿ ಮಾಡಿ ಕೊಡ್ತೇನೆ. ನೋಡ್ರಿ ತಳಕ್ ಸಹಿ ಮಾಡ್ರ, ಸಹಾಯ ಮಾಡ್ರ ಮತ್ತ ನೋಡ್ರಿ ಸಹಿ ಮಾಡಿರ್ಯ 10 ಕೋರಿ ಭೂಮಿಗೆ 10 ತೊಲಿ ಬಂಗಾರ ಕೊಡ್ತಂದ್ರಿ. ಟ್ಯಾಪ್ರಿ ಮದ್ವೆ ಡ್ಯೂಸೋಮ ಮಾಡಿಸ್ಬಿಡ್ತನ ಮಾತ. ಹಾ ಆಯ್ತ್ರಿ. ಈಗ ನೋಡ್ರಿ ವರ್ಣ ಹೆಸರು ಏನ್ರಿ? ಸುವರ್ಣ. ಸುವರ್ಣ ಸಾಸಿ ಬರ್ರಿ ನಕ್ಷತ್ರ 2ನೇ ಚರಣ. ಏನು ವರ್ಣ ಹೆಸರ? ನಾಗರಾಜ್ ಅಂತ. ನಾಗರಾಜ ಇದೇನಪ್ಪ ನಾನಿ ಒಳಗ್ ಬಂದೈತ್ಲ. ನಾನಿ ನಾಸಿಕ್ ಬರ್ನ 1ನೇ ನಕ್ಷತ್ರ ತುಲಾ ರಾಶಿ. ಮದಿವಿ ಆಕೈತ್ಕಿರಿ ಮತ್ ನಮ್ದು ಅಟ್ಟಿ ವ್ಯವಸ್ಥಾ. ಇವಳು ನನ್ನ ಮಗಳು ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ ಯಾಕೋ ನೋಡಕ್ ಗೃಹಲಕ್ಷ್ಮಿಗೆ ಕಾಣತ್ತಳಪ್ಪ. ಒಂದ್ 2 ಕಂತ ಬಂದವೇನ್ರಿ ನೀವು? ಯಾರವ್ರ ಬಂದಿರೋ ತೊಗೊಂಬರ್ರಿ ಮತ್ತ ನಮ್ಗೂ ಅಡ್ಸಿನಿ ಬುದ್ದವ್ರ ಅಕ್ಕ. ದಯಾನಂದ, ನೀವು ಒಪ್ಪುದಾದರೆ ನಿಮಗೆ ನನ್ನ ಮಗಳನ್ನು ಕೊಟ್ಟು ಸಂಬಂಧ ಬೆಳೆಸಕ್ಕೆಂದು ಮಾಡಿದ್ದೇನೆ. ನೋಡಿ ಹಿರಿಯರೇ, ಮೊದಲು ನಮ್ಮ ತಂಗಿ ಮದುವೆ ಆಗಲಿ. ಅಪ್ಪ, ನನಗೆ ಯಾಕಪ್ಪ ಇಷ್ಟು ಬೇಗ ಮದುವೆ? ನಾನೇನು ಓದ್ಬೇಕಪ್ಪ. ನಿಮ್ಮ ಅವನ ಸುಮ್ಕೊಂಡ್ರ ಕೂಚು ಬಿಟ್ಟ ಓದಿ ಕೆಟ್ಟ ಅಂತ ಶಾಸ್ತ್ರನ ಐತೆ. ನೀ ಎಷ್ಟು ಸಾಲಿ ಕಲ್ತರು ಮನ್ಯಾಗ ಅಡಿಗೆ ಮನ್ಯಾಗ ಗಡಿಗೆ ತೊಳೆದಂತೂ ಒಟ್ಟ ಬಿಡಂಗಿಲ್ಲ. ಸದ್ಯ ನನ್ನ ತಂಗಿ ಮದುವೆ ಮುಗಿಲಿ, ಆಮೇಲೆ ನೋಡಿದ್ರಾಯ್ತು. ಅಣ್ಣ ತುಂಬಾ ಚೆನ್ನಾಗಿದ್ದಾಳೆ, PUC ವರೆಗೆ ಓದಿದ್ದಾಳೆ. ಈ ಮಣಿತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ. ಹ್ಞೂ ಅಂದ್ಬಿಡಣ್ಣ, ಹ್ಞೂ ಅಂದ್ಬಿಡು. ಹ್ಞೂ ಅಂದು ಬಿಡಿ ದಯಾನಂದನವ್ರೆ, ಹ್ಞೂ ಅಂದು ಬಿಡಿ. ಸಿದ್ದರಾಮಪ್ಪರವ್ರೆ ವರದಕ್ಷಿಣೆ ಎಷ್ಟು ಕೊಡ್ತೀರಿ? ನೋಡ್ರಿ ನೀವ್ ಯಾಟ್ ಕೊಡ್ತೀರಿ, ಅವರು ಅಟ್ ಕೊಡಾಕ್ ಹೂ ಅಂದಾರ. ಹಂಗಂತೀರಿ ಸಿದ್ದರಾಮಪ್ಪನವ್ರ? ಒಂದ್ 10 ಕೋರಿ ಭೂಮಿ ಅದು ಕೊಡ್ತೀರ ನೀನು? ಬ್ಯಾಡ ಶಿವ, ನನ್ನ ಮಗಳು ಸಾಲಿ ಕಲ್ತಾಕೆ. ಇವ್ರ ತಂಗಿ ಪಕ್ಕ ಹಳ್ಳಿ ಹೆಣ್ಣು, ಅಕ್ಷರವಿಲ್ಲದ ಹಳ್ಳಿ ಹೆಣ್ಣು, ಮೇಲಾಗಿ ವಿಧಿವೆ. ಹೀಗಾಗಿ ಇವರು ವರದಕ್ಷಿಣೆ ಕೊಟ್ಟಾರು. ಅಣ್ಣ ಒಪ್ಪಿಕೊಂಡು ಬಿಡಣ್ಣ, ಒಪ್ಪಿಕೊಂಡು ಬಿಡು. ಒಪ್ಪಿಕೊಂಡು ಬಿಡಿ ದಯಾನಂದ ಅವರೇ, ಒಪ್ಪಿಕೊಂಡು ಬಿಡಿ. ಇದೇ ಖರ್ಚಿನಲ್ಲಿ ಎಲ್ಲವೂ ಕಾರ್ಯ ಮುಗಿದೇ ಬಿಡುತ್ತದೆ. ಆಯ್ತು ಹಿರಿಯರೇ. ಹೂವಿನ ಸರ ಮಾಲಿ ರೆಡಿ ಅದಾವಪ್ಪ. ಈಗ ಅಕ್ಕಿ ಕಾಳು ಹೋಗ್ಬಿಟ್ಟು ಮತ್ ನಾಳೆ ಹೊಳ್ಯಾಡ್ರಿ ಮಾಡೋ ಇವ್ರ. ಇಲ್ಲೊಪ್ಪ ಮಾಡೇ ಬಿಡು, ಎಲ್ಲ ಹಾಕದ್ರೆ ಹಸದ್ ಕೂತ ನಮ್ ಊರನ್ ಮಂದಿ ಎಲ್ಲ. ಅದಾಗ್ಲಿ ನೀ ಯಾರು ನನ್ನ ಕೂನ ಹತ್ವಲ್ಲಿ ಆಗವೆಂದ ನೋಡತ್ನು? ಅಲ್ಲಪ್ಪ ಕಾಣುದಿಲ್ಲ, ನಿನ್ನ ಕರಿದ ಕಣ್ಣಂತ ಮುಂದೆ ಕಣ್ಣು ಮುಂದೆ ಐತಿ. ನಾ ಫೋಟೋಗ್ರಾಫರ್ ಪಾಪಣ್ಣಪ್ಪ. ಕರಿದ್ ಕಾಣ ಆಯ್ತಿರಿ, ನೀ ಫೋಟೋಗ್ರಾಫರ್ ಮುಸ್ತಾಪ ಅಲ್ಲೋಪ. ಮಾನ್ಯ ಪೂಜಾರಿ ಉದ್ದವ 5 ಹನುಮಪ್ಪ ಅಂತ ಒಂದು ಫೋಟೋ ತೆಗಿದ್ದೆ. 3 ತಿಂಗಳಾತು ಆಕಿ ಫೋಟೋನ ಕೊಟ್ಟಿಲ್ಲ. ಹನುಮಪ್ಪ ಗುಡಿಗೆ ಹೋದಾಗ ಒಂದು ಕಾಲ್ಕಾರ ಮೇಲೆ ಬೈತಾಳು, ಫೋಟೋನ ಕೇಳಾತಾಳು. ಆಗೋದಾಗ್ಲಿ ಮೊದಲ ಹಾಕಿ ಒಂದು ಫೋಟೋ ತಕ್ಕೊಡ. ಅದು ಹೋಗ್ಲಿ, ಇವ್ರ ಜೋಡಿ ಒಂದ್ ಏನಾರು ಫೋಟೋ ತೆಗಿತೇನೆ ನಂದು. ಆಯ್ತು ಹೇಳಪ್ಪ, ತಗೋ ಮಾಲಿ ಹಾಕ್ರಿ, ಹೊಡಿತೀನಿ. ತೋರಿ ಮಾಲಿ ತೋರಿ ಸಾವುಕಾರ. ನೋಡ್ಪ ಸಾವುಕಾರ, ಈಗ ಚಲೋ ಹುಡುಗಿ ಸಿಕ್ಕೈತಿ, ಪಾಟ್ನ ಲಗ್ನ ಆಗಿಬಿಡ. ಎಲ್ಲಾರು ಮಾತು ವನವಾಸ ಹೋಗೋದಾಕೈತಿ ನಾವ.
ಮಾಲಿ ಬದಲಾಸ್ಕೋರಿ ನೀವು ಇಬ್ರು ಲಗ ಮಾಂಗಲ್ಯಂ ತಂತು ನಾನೇನ ಇವ್ರ ಜೋಡೆ ನಾವು ಮಲಗೋಣ ಗಂಟೆ ವಸ್ತಾನಿ ಇವ್ರ ಎದಿ ಮ್ಯಾಗ ಸೇದಿ ಹೋಗಿಲ್ಲ ಸಾಕಾರ ಅಂತೂ ಇಂತೂ ಮದುವೆ ಆಗೈತ್ಯ ಮತ್ ನೀನ ಊಟಿ ಗಿಟಿ ಪ್ರವಾಸಕ್ಕದು ಹೋಗಾಮದಿಯ ನಮ್ದಟ್ ಏನಾರ ವ್ಯವಸ್ಥೆ ಅದು ಮಾಡಿ ಹೋಗ್ಯಾನ ಮಾಡ್ತಾರಪ್ಪ ಮೊದಲ ರೊಕ್ಕ ಕೊಡಕ್ ಕೇಳ್ರಿ ಜಿಗದಾಡಿ ಅಲ್ಲಿ ಹೊಡಿ ಇಲ್ಲಿ ಹೊಡಿ ಸಿಕ್ಕಂಗ ಹೊಡ್ಸ್ಕೊತೀರಿ ಆಮೇಲೆ ಏನ್ ಬಾ ನಾಳೆ ಬಾ ತಡಿ ಇದನ್ನ ಹೇಳ್ತೀರಿ ಮಾಡ್ತಾರಗಪ್ಪ ವ್ಯವಸ್ಥೆ ನನಗೂ ಒಟ್ಟು ಕೊಡ್ಬೇಕಾ ಏಪ್ಪ ನಮ್ದೊಂದ ಮರಿ ಐತೆ ಇಲ್ಲಿ ಅದ್ರದ ಬಕ್ಸಿಸ್ ಬಾಳ್ ಬೇಕ ಅದ್ರ ಸಂಬಂಧಾಗಿ ನಮ್ದಟ್ ಲಗ್ ವ್ಯವಸ್ಥೆ ಮಾಡ್ರಿ ನಾವ್ ಹೋಗಿ ಬರ್ರು ಮುಂದ್ ಪೂಜಾ ಕಾರ್ಯಕ್ರಮದವ ಆಯ್ತಾಯ್ತು ಹೇಳ್ರಿ ಇದ ಖುಷಿ ಆಗುವಂದ ಏನ್ ಎಬ್ಸಲ ಶಾಸ್ತ್ರಿ ಅವ್ರೆ ಲಗ್ನ ಮಾಡ್ಸಲ್ಲ ಅವ್ರದು ಲಗ್ನ ಮಾಡಿಸ್ತೇವ್ರಿ ನಾವ್ ಆಗ ನಮ್ದ ಬಕ್ಸಿಸ್ ಇನ್ನ ನಮ್ ಕಿಸ್ಯಾಗ ಬಿದ್ದಿಲ್ಲ ಅದ್ ಲೇಟ್ ಆಕೈತಿ ಪಟ್ನ ಬಕ್ಸಿಸ್ ಬೀಳಸ್ರಿ ಈಗ ಸದ್ದ ಬದಿ ಚಾಲೋನ ಅವ್ರಿಗೆ ವರದ ಇದನ್ನ ಕೊಡ್ಬೇಕು ನೋಡಪ್ಪ ದಕ್ಷಿಣ ಬಕ್ಸಿಸ್ ಬೇಕ್ರಿ ಮತ್ ಬಕ್ಸಿಸ್ ಇಲ್ಲ ಯಾಕೆ ಬಕ್ಸಿಸು ನಡಿಯಂಗಿಲ್ಲ ಈಗ ಪಾಟ್ನ ಬಕ್ಸಿಸ್ ತೊಗೊಂಬರಿ ಮಾಡಿಸ್ಬಿಡ್ತ ನೋಡ ಕೊಡ್ತು ತಗೋರಪ್ಪ ಮಾಡಿಬಿಡ ಕೊಡ್ತೀಯ ನಿನ್ ಮಾತಿನ ಮ್ಯಾಗ ಈ ಸಲ ಮದ್ವೆ ಮಾಡಿಸ್ತಾನ ಬಕ್ಸಿಸ್ ಬರ್ಲಿಲ್ಲ ಅಂದ್ರ ನಿನ್ ಬಿಡಂಗಿಲ್ಲ ನನ್ನ ಪಗಾರ ಕಟ್ ಮಾಡಕ್ಕೆ ಶಾಸ್ತ್ರಿ ಅಲ್ರಿ ₹100 ಕೊಟ್ಟಾರ ಈ ನಮ್ನಿ ದೊಡ್ಡ ಮದ್ವೆ ಮಾಡಿದ್ರ ನಾನಾರ ಹೆಂಗ್ ಮಾಡ್ಲಿ ಅದಂಗ 100 ಆಗ್ಯಾವಳ ತೋರಿ ಅಕ್ಕಿಕ ತೋರಿ ಎಲ್ಲಾರು ಪಟ್ನ ಒಂದಕ್ಕೆ ಇನ್ನೊಂದು 3 ಸೊನ್ನೆ ಕೂಡಿಸು ಸೊನ್ನೆ ಕುಡಿಸ ಹಿಂಗ ಆಗಿನ ಬಾನ ತೋರಿ ಅಕ್ಕಿಕ ತೋರಿ ಹಾ ದಯಾನಂದ ಮಾಜಿ ಬಲ್ಲಾಸ್ಕೋ ಪಟ್ನ ನಾನ್ ಜೀವನದಾಗ ಒಂದ ಸ್ಟೇಜ್ನಾಗ 2 ಮದುವೆ ಮಾಡಿಸೋ ಒಂದು ಅಲ್ಲನ ₹600 ಆಸೆಗೆ ಬಿದ್ದು 2 ಮಾಡ್ಸೇನ್ಯ ಹಾಳಾಗಿ ಹೋಗ್ವರಕ ನಾಳೆ ನನ್ ಬಕ್ಸಿಸ್ ತಂದು ಕೊಡ್ರಿ ಮದುವೆ ಆತಪ್ಪ ಮಾತು ಊಟದ ಹೆಂಗ ಏನೇನ ಊಟದ ಏನ್ ಮಾಡ್ತೀವೋ ಮರಾಯ ಮೊದಲು ಒಂದ್ ಫೋಟೋ ತೆಗಿಯೋ ಮರಾಯ ನಮ್ದು ಚಲೋದ ಫೋಟೋ ತೆಗಿಯ ಅಲ್ಲಿ ಹೋಗಿ ಉಳ್ದೈತಿ ನಟ ಉಂಡು ಹೋಯ್ಕ್ರ್ಯಾ ಎಬ್ಸ್ರಿ ಬಾ ಒಂದ ಫೋಟೋ ತೆಗಿ ನಮ್ದು ಮೊದಲು ಎಲ್ಲಾರ್ದು ಅಂದಂಗ ಇವ್ರ ಹೆಸರು ಅದು ಹೇಳಿಸ್ತಪ್ಪ ಎಲ್ಲೋ ಶಾಸ್ತ್ರಿ ಏನ್ ರೊಕ್ಕ ತಗೊಂಡ್ ಮನಿಗೆ ಬಡವ ಇವ್ರದ ಹೆಸರು ಹೇಳ್ತನೋ ಸಾಕಾರ ಬಾ ರೂಪ ಬಾ ಮೊದಲ ನಿನ್ ಹೆಸರು ಹೇಳ್ಬಾ ಹೇಳ್ತಾರ ಹೆಸರು ಹೇಳುದೇನ್ ಮಾಡ್ತಾರ ಬಾ ನಿನ್ ಹೆಸರು ಹೇಳ್ಬಾ ಸಾಕಾರ ಒಡಪಾಗಿ ಮತ್ತ ಹಂಗ ಮಂಡ್ಯಾರ ನಡೆದಿಲ್ಲ ನೋಡ ನಮ್ ಬರುದ ಹಿಂಗಾನು ನಾಗರಾಜೆ ನಾಗರಾಜ್ ಆಗೋರಿಯಪ್ಪ ಒಂದ್ ಒಡಪ ಹಾಕಿ ಹೇಳ ಪಟ್ಟ ಹೇಳ ಕೇಳಾಕತೈತಿ ಓ ಮಾರಾಯ ಸಂತಿಗೆ ಬಾ ಅಂದ್ರ ಚಿಂತಿ ಮಾಡ್ಕೋದ ಮನ್ಯಾಗ ಕುಣ್ತಾನಂತಾಳು ಸುವರ್ಣ ನೋಡ ಸಾಯಂತಿ ಹೋಗಕ್ ನಿಟ್ನಿ ಇದೇ ಈಗ ಮದುವೆ ಆಗೈತಿನಿಂದ ಹಾ ಬರವಾ ನಿನ್ ಗಂಡನ ಹೆಸರು ಒಂದ್ ಪಟ್ನಿ ಹೇಳ್ಬಿಟ್ನು ಹೋಗ್ಬಿಟ್ನು ನಾವು ಲೇಟ್ ಆಗೈತೆ ಹೇಳ್ತೀನಿ ನಾನೇ ನನ್ನ ಗಂಡನಂಗ ನನ್ನ ಹೆಸರನ್ನ ಹೇಳಂಗಿಲ್ಲ ನನ್ನ ಗಂಡನ ಹೇಳ್ತೀನಿ ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು ನಮ್ಮೂರು ನನಗಿಂತ ಕೆಂಪು ನಾಗರಾಜ್ ಹೆಂಗೋ ಮಾವ ಸಾಕಾರ ನಿಮ್ಗೇನೋ ಕೆಂಪ್ ಅನ್ನತ್ತಾರ ನೋಡ್ರಿ ಅದೇನ್ ನನಗಟ್ ಬಿಡಿ ಸೇರ್ಲ ದಯಾನಂದನ್ ಅವ್ರೆ ನೀವು ಬಂದು ಹೇಳ್ಬೇಡ್ರಿ ಒಂದ್ ಹೆಸರ ದಯಾನಂದ್ ಹೇಳ್ತಾರ ನೋಡ ಈಗ ಎಂತ ಒಡಪಾಕಿ ಹೇಳ್ತಾರ ನೋಡ ನಮ್ಮಣ್ಣ ಹೇಳ್ತಾನ ಬಲು ಜೋರು ನಮ್ಮಣ್ಣ ಹೆಂಡತಿ ಹೆಸರು ಹೇಳ್ಬೇಕಾದ್ರ ಹೇಳಣ್ಣ चांदनी चांद सी होता रहे सितारों से नहीं ವಾ 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 मोहब्बत होते एक से हजारों से नहीं ಭಾಗ್ಯಶ್ರೀ ಅಂತ ನೋಡ್ರಿ ನಮ್ಮ ಅಣ್ಣ ನೋಡಿ ಕಲ್ಕೋರಿ ಒಂದ್ ಸ್ವಲ್ಪ ಏನೇನು ಹೇರ್ಪ ಹಿಂದಿ ಒಳಗೆ ನಮಗೂ ಹಿಂದಿ ಬರಂಗಿಲ್ಲ ಸಂಸ್ಕೃತ ಭಾಷೆನ ನಮ್ದು ಬರ್ವಾ ನೀವೊಂದ್ ಹೇಳುವ ಪಟ್ನಿ ಯಾವ್ದಾರ ಒಂದ್ ಹೆಸರು ಹೇಳುವ ಬಾರವಾತಿಗೆ ಹೋಗ್ಬಿಡ್ವಾ? ನನ್ನಂತೂ ಹಿಂದಿ ಒಳಗೆ ಹೇಳಿದ ನೀ ಎದ್ರಾಗ ಹೇಳ್ತೀವ ಏನಾರ ಕನ್ನಡದಾಗ ಹೇಳುವ ಮೊದ್ಲ ಕರ್ನಾಟಕ ಐತಿ ನಾನು ಯಾರ ಕಾಲ್ಮರ್ಲಿ ಬಿಡ್ದಾರ ಕೋಗಿಲಿಗೆ ಹಾಡೋ ಆಸೆ ನವಿಲಿಗೆ ಕುಣಿಯೋ ಆಸೆ ಸದಾ ನನಗೆ ನಮ್ಮೂರ್ನ ನೋಡೋ ಆಸೆ ದಯಾನಂದ್ ಅದ್ರ ಜೊತೆ ಕುಣಿಯೋ ಆಸೆ ಬಂದ್ಬಿಡು ನೋಡ್ರಿ
ನೋಡ್ರಪ್ಪ ಮದ್ವಿ ಮಾಡಕ್ ಬಂದ್ ಸ್ವಾಮಿನ ಈ ನಮ್ನಿ ಕುಣಿಸ್ಬಿಡ್ರ ಆದಂಗ ಆತು ಮದ್ವಿ ಆಗೈತ್ಯ ಊಟದ ವ್ಯವಸ್ಥೆ ಎಲ್ಲ ನಿಮ್ಗ ನಮ್ಮ ಅಣ್ಣನ ಹೋಟೆಲ್ದಾಗ ಐತ್ಯ ಇರಾನ್ ಇರಾಕ್ ಯುದ್ಧ ಗಂಟ್ಲಿ ಶಾಂಡ್ಗೆ ಅನ್ಕಾರ ರಗಡ್ ಸ್ಟಾಕ್ ಬಿದ್ದಾವ ಎಲ್ಲಾರು ಹೋದ್ ಬಂದದ ಒಂದ್ ಜಂಪ್ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಹೋಟೆಲ್ ಫುಲ್ ಫ್ರೀ ಬಿಟ್ಟದ ಜಾತ್ರೆಗ ಆ ಲೋಪ ಮತ್ತ ಆಯರ್ ಗೇರ್ ಯಾರು ಹಾಕಿ ಹೋರಿ ಅಲ್ಲಿ ಹೋಟೆಲ್ದಾಗ ಪಂಚಗಾಡ್ದಾವ ಪಂಚಗಾಡ್ ಹೋಗಿ ನಾಷ್ಟ ಮಾಡಿ ಹೋರ ನನ್ನ ಮುದ್ದಿನ ಆಯಿ ಆದಂತ ಉದ್ದವ ಹನುಮಂತ್ ಪೂಜಾರಿ ಇವರು ನನ್ನ